ಉಪಯೋಗಿಸಿಕೊಳ್ಳೋದಕ್ಕೆ ಇಲ್ಲೂ ಬಂದು ಇಲ್ಲೂ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಆದ್ರೆ ನಮ್ಮ ಈ ಆರ್ಥಿಕ ಪರಿಸ್ಥಿತಿ ಇವತ್ತು ನಾವು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಪ್ರತಿ ವರ್ಷ 1 ಲಕ್ಷ ಕೋಟಿ ಇವತ್ತು ನಾವು ಬಡ್ಡಿ ಕಟ್ತಾ ಇದೀವಿ. 1 ಲಕ್ಷ ಕೋಟಿ ನಾವು ಸಾಲ ಮಾಡ್ತಾ ಇದ್ದೀವಿ. ಒಬ್ಬೊಬ್ಬರ ಮೇಲೆ 1.5 ಲಕ್ಷ ಸಾಲ ಇದೆ. ಒಬ್ಬೊಬ್ಬರ ಮೇಲೆ 1.5 ಲಕ್ಷ ಸಾಲ ಇದೆ. ಇವತ್ತು ಎಲ್ಲರ ಮೇಲೇನು ಒಂದು ಮಗು ಹುಟ್ಟಿದ್ರೆ 1.5 ಲಕ್ಷ ಸಾಲ. ಒಂದು ಮಗು ಯಾವುದೇ ಅದು ಬಡವರ ಮನೆಯಲ್ಲಿ ಶ್ರೀಮಂತರ ಮನೆಯಲ್ಲಿ ಯಾರದೇ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ 1.5 ಲಕ್ಷ ಆ ಮಗು ಮೇಲೆ ಸಾಲ ಇರುತ್ತೆ. ಅದೇ ಇದು ಹೆಂಗ್ ಸಾಲ ಆಗ್ತಾ ಇದೆ, ಇದು ಹೇಗೆ ಜಾಸ್ತಿ ಆಗ್ತಾ ಇದೆ. ಇದು ಡಬಲ್ ರೇಷನ್ ಕಾರ್ಡ್ ಇದೆ, ಡಬಲ್ ನಮ್ಮ ಸ್ಕೀಮ್ಗಳನ್ನ ಉಪಯೋಗಿಸಿಕೊಳ್ಳುವಂತದ್ದು ಈ ರೀತಿ. ಇದು ಅಂದ್ರೆ ಒಂದು ಚುನಾವಣೆ ದೃಷ್ಟಿಯಿಂದ ಇದು ಒಂದು ಮಾತ್ರ ಆಗ್ತಾ ಇಲ್ಲ, ಇದು ನಮ್ಗೆ ಆರ್ಥಿಕ ಇದರ ಮೇಲೆ ಕೂಡ ಅದರ ಪರಿಣಾಮ ಬೀಳ್ತಾ ಇದೆ. ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡು ಇವತ್ತು ಎಲ್ಲ ಕೂಡ ನಾವು ಗಮನಿಸಿ ಇವತ್ತು ಚುನಾವಣೆಯಲ್ಲಿ ಇವತ್ತು 40-45 ಲಕ್ಷ ಕರ್ನಾಟಕ ರಾಜ್ಯದಿಂದ ಇದು ಡಿಲೀಟ್ ಆದ್ರೆ ಇದು ಯಾರ ಲಾಭ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತು ಇದರಿಂದ ಬಹಳ ವಿಶೇಷವಾಗಿ ನಿಮಗೆ ಇನ್ನೂ ಹಲವಾರು ವಿಚಾರಗಳನ್ನ ಇವತ್ತು ನಮ್ಮ ದೇವರಾಜನ್ ಅವರು, ಅಶ್ವಿನ್ ಕುಮಾರ್ ಅವರು ತಿಳಿಸ್ತಾರೆ. ಮತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣವರು, ದೇವೇಗೌಡರು ಆದಿಯಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಹಳ ವಿಶೇಷವಾಗಿ ಜನರೊಂದಿಗೆ ಜನತಾದಳ ಅನ್ನುವಂತ ಒಂದು ಕಾರ್ಯಕ್ರಮಗಳನ್ನ ಇವತ್ತು ನಾವು ಸುಮಾರು ಒಂದು 85-90 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಇದನ್ನ ಮಾಡಲೇಬೇಕು ಅಂತ ಹೇಳಿ ಬಹಳ ಪಣ ತೊಟ್ಟು ಅವರು ಬಹಳ ಉತ್ಸಾಹದಿಂದ ಬಹಳ ಆಸಕ್ತಿ ವಹಿಸಿ ಇವತ್ತು ಅವ್ರು ಏನ್ ಮಾಡ್ತಾ ಇದ್ದಾರೆ. ಇವತ್ತು ಸೇಡಂ ಈಗ ಆಲ್ರೆಡಿ ಏರ್ಪೋರ್ಟ್ ಅಲ್ಲಿ ಇದ್ದಾರೆ. ಇವತ್ತು ನಾನು ಕೂಡ ಸಂಜೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಅಲ್ಲಿ ಭಾಗಿಯಾಗಬೇಕು. ಹಾಗಾಗಿ ಇವತ್ತು ದೇವೇಗೌಡರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ, ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಒಂದೊಂದಲ್ಲ. ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು. ಬೆಂಗಳೂರು ನೀವು ನೋಡಿರ್ತೀರಾ, ಕೋರಮಂಗಲದಿಂದ ದೊಂಗಳೂರಿಗೆ ಬರಬೇಕಾದ್ರೆ ಇವತ್ತು ಆ ಜೋಡಿ ರಸ್ತೆ ಏನಿದೆ ಅದು ದೇವೇಗೌಡರು ಪ್ರಧಾನಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಡಿಫೆನ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ 1 ಅಡಿ ಜಾಗವನ್ನು ನಾವು ತಗೊಳಕ್ಕಾಗಲ್ಲ. ಆದ್ರೆ ಇವತ್ತು ಅವರು ಪ್ರಧಾನಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಕೋರಮಂಗಲದಿಂದ ಹಳೆ ವಿಮಾನ ನಿಲ್ದಾಣ ರಸ್ತೆಗೆ ಇವತ್ತು ಜೋಡಿ ರಸ್ತೆ ಇವತ್ತು ಆಗಿದೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಇವತ್ತು ಲಕ್ಷಾಂತರ ಜನರಿಗೆ ಇವತ್ತು ಇಲ್ಲಾಂದ್ರೆ ನಾವು ವನ್ನಾರ್ಪೇಟೆ ಆ ಕಡೆಯಿಂದ ಬರಬೇಕಾಗಿತ್ತು, 1.5 ಗಂಟೆ ಆಗ್ತಾ ಇತ್ತು. ಇವತ್ತು 5-10 ನಿಮಿಷದಲ್ಲಿ ಕೋರಮಂಗಲದಿಂದ ನಾವು ಬೆಂಗಳೂರಿಗೆ ಬರ್ಬೋದು. ಇವತ್ತು ಕಾರಣ ಯಾರು? ದೇವೇಗೌಡರು. ಬೆಂಗಳೂರಿನಲ್ಲಿ ಫ್ಲೈಓವರ್ ಮಾಡಿರ್ತಕ್ಕಂಥದ್ದು, ಮೆಟ್ರೋ ಇವತ್ತು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಕಾವೇರಿ ವಾಟರ್ ಇವತ್ತು ಬೆಂಗಳೂರಿಗೆ ಹರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದೇವೇಗೌಡರ ಕಾರಣ, ಅದು JDS ಕಾರಣ ಅನ್ನುವಂಥದ್ದನ್ನ ನಾವು ಬರೀಬಾರದು. 6 ಲಕ್ಷ ಎಕರೆಗೆ ದೇವೇಗೌಡರು ಪ್ರಧಾನಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ 6 ಲಕ್ಷ ಎಕರೆ ಇವತ್ತು ನೀರಾವರಿ ರಾಯಚೂರು ಭಾಗದಲ್ಲಿ ಅವ್ರು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ನಮ್ಮ ಕರಿಯಮ್ಮ ನಾಯಕ್ ಅಂತ ನಮ್ಮ ಇದರಲ್ಲಿ ದೇವದುರ್ಗದಲ್ಲಿ, ಅಲ್ಲಿ ಒಂದು ದೇವದುರ್ಗದಲ್ಲಿ ಆ ಭಾಗದಲ್ಲಿ ಹೆಚ್ಚು ನೀರಾವರಿ ಯೋಜನೆಗಳು ಕೊಟ್ಟಿರೋದ್ರಿಂದ ಇವತ್ತು ದೇವೇಗೌಡರ ಒಂದು ಸ್ಟ್ಯಾಚ್ಯೂವನ್ನು ಕೂಡ ಇಟ್ಟಿದ್ದಾರೆ. ಆ ಭಾಗದಲ್ಲಿ ನಿಜವಾದಂತ ಆ ದೇವರು ಅನ್ನುವಂತ ರೀತಿಯಲ್ಲಿ ಕೊಂಡಾಡ್ತಾರೆ ಆ ಭಾಗದಲ್ಲಿ, ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಇವತ್ತು ಅವರ ಕೆಲಸ ಏನಿದೆ, ಮತ್ತೆ ಕುಮಾರಣ್ಣ ಅವರು ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅವ್ರು ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅವರು 2006ರಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೆಣ್ಣು ಮಕ್ಕಳು, ಯಾಕಂದ್ರೆ ಕುಮಾರಣ್ಣ ಅವರು ಆಡಳಿತ ಒಂದು ಪಾರದರ್ಶಕವಾದಂತಹ ಆಡಳಿತವನ್ನ ಕೊಡಬೇಕು, ಒಂದು ಪರಿಣಾಮಕಾರಿಯಾದಂತಹ ಆಡಳಿತವನ್ನ ಕೊಡಬೇಕು ಅಂತ ಹೇಳಿದ್ರೆ ಹಳ್ಳಿಗಳಿಗೆ ಹೋದ್ರೆ ಮಾತ್ರ ಗೊತ್ತಾಗೋದು ಸಮಸ್ಯೆಗಳೇನು ಅಂತ. ಹಳ್ಳಿಗಳಿಗೆ ಹೋಗಿ ಹಳ್ಳಿಯ ಜನರ ಮುಂದೆ ಗ್ರಾಮೋತ್ಸವ ಮಾಡುವಂತ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಕುಂತಾಗ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳೆಲ್ಲ ಬಂದು ನಮ್ಮ ಮನೆಗಳಲ್ಲಿ ಏನ್ ಕಷ್ಟ ಆಗ್ತಾ ಇದೆ, ಹಳ್ಳಿಗಳಲ್ಲಿ ಏನ್ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನ ಇದೆಲ್ಲ ಆಲೋಚನೆ ಮಾಡಿದಾಗ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು. ಆವತ್ತಿನ ಸಂದರ್ಭದಲ್ಲಿ ಅಣ್ಣ ಸಾರಾಯಿ ಮಾಡ್ತಾರೆ ಹಳ್ಳಿಗಳಲ್ಲಿ, ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ಕುಟುಂಬಗಳು ಹಾಳಾಗ್ತಾ ಇದೆ ಅಂದಾಗ ತಕ್ಷಣ ಅವ್ರು ಎಚ್ಚೆತ್ಕೊಂಡು ಸಾರಾಯಿ ನಿಷೇಧವನ್ನು ಮಾಡಿದ್ರು, ಲಾಟ್ರಿ ನಿಷೇಧವನ್ನು ಮಾಡಿದ್ರು. ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸರ್ಕಾರಗಳು ನಾವು ನೋಡ್ತಾ ಇದ್ದೇವೆ. ಇವತ್ತು ಲಿಕ್ಕರ್ ಇದ್ರೇನೆ ಅವ್ರಿಗೆ ವರಮಾನ, ಲಿಕ್ಕರ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ವರಮಾನ ಇಲ್ಲ. ಅದಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಲಿಕ್ಕರ್ಗೆ.
ನೀವು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ಬಾರ್ಗಳು ಓಪನ್ ಮಾಡುವಂತದ್ದು, ಬೆಳಗ್ಗೆ 9 ಗಂಟೆಗೆ ಬಾರ್ಗಳು ಓಪನ್ ಮಾಡುವಂತದ್ದು. ಇವತ್ತು ಲಿಕ್ಕರ್ ಏನಾದ್ರು ಕಡಿಮೆ ಆದ್ರೆ ಈ ಸರ್ಕಾರನೇ ನಡೆಯಲ್ಲ, ಆ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂಥ ಬಡವರಿಗೊಂದು 10,000 ನೀವು ಲೋನ್ ತಗೊಂಡ್ರೆ ಅದಕ್ಕೆ ಬಡ್ಡಿ ಇಲ್ಲ ಅನ್ನುವಂಥದ್ದು ಅನೇಕ ಕಾರ್ಯಕ್ರಮಗಳನ್ನ ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂಥದ್ದು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅದರ ನೇತೃತ್ವ ವಹಿಸಿದ ಮೇಲೆ ಇವತ್ತು ಅವರು ಜನರೊಂದಿಗೆ ಜನತಾದಳ ಅನ್ನುವಂತ ಒಂದು ಕಾರ್ಯಕ್ರಮಗಳನ್ನ ಸುಮಾರು 35-40 ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮಗಳನ್ನ ಮುಗಿಸಿದ್ದಾರೆ. 55 ಕ್ಷೇತ್ರಗಳಲ್ಲಿ ಈಗಾಗಲೇ ಮುಗಿಸಿದ್ದಾರೆ. ಮತ್ತು ಈಗ ಮತ್ತೊಮ್ಮೆ ಇನ್ನೊಂದು ಡಿಜಿಟಲ್ ಒಂದು ನೋಂದಣಿ, ಅಂದ್ರೆ ನಾವು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಆ ಕಾರ್ಯಕ್ರಮವನ್ನ ಜನರೊಂದಿಗೆ ಜನತಾದಳವನ್ನ ಮಾಡಿದ್ವಿ. ಇವತ್ತು ನಮ್ಮಲ್ಲಿ ಕೂಡ ಇನ್ನೂ ಸಾಕಷ್ಟು ಮಾಡಬೇಕು. ಇವತ್ತು ಉದಾಹರಣೆಗೆ ನಮಗೆ ಗುರುಮಿಟ್ಕಲ್ನಲ್ಲಿ ನಮ್ಮ ಶರಣ್ ಗೌಡ ನಮ್ಮ ಶಾಸಕರು 40,000 ಮೆಂಬರ್ಶಿಪ್ ಮಾಡಿಸಿದ್ದಾರೆ. 40,000 ಮೆಂಬರ್ಶಿಪ್ ಮಾಡಿದ್ದಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ಇವತ್ತು ಮಾಡಿಸಿದ್ದಾರೆ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಇದೆ. ಯಾಕೆ ಅಂದ್ರೆ ನಮ್ಮಲ್ಲಿ ಕಾರ್ಯಕರ್ತರು ಇಲ್ಲ ಅಂತಲ್ಲ, ಅವರಿಗೆ ಅದನ್ನ ಪ್ರೋಸೆಸ್ ಗೊತ್ತಿಲ್ಲ. ಆ ಪ್ರೋಸೆಸ್ ಫಾರ್ಮಾಲಿಟೀಸ್ ಬಹುಶಃ ಅಶ್ವಿನ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಹೇಳ್ತಾರೆ ಮತ್ತು ನಿಮ್ಗೆಲ್ಲರಿಗೂ ಕೂಡ ತೋರಿಸ್ತಾರೆ. ನೀವು ಆ ತೋರಿಸಿದಾಗ ನೀವು ಅದನ್ನ ಕರೆಕ್ಟ್ ಆಗಿ ಸ್ವಲ್ಪ ಪ್ರೊಸೀಜರ್ ನೀವು ಅದನ್ನ ಫಾಲೋ ಮಾಡಿದ್ರೆ ಖಂಡಿತ ನಮ್ದು ಕೂಡ ರಿಜಿಸ್ಟರ್ ಆಗುತ್ತೆ. ಇವತ್ತು ರಾಮನಗರದಲ್ಲಿ 30,000 ಮಾಡಿದರೆ ಸ್ವಲ್ಪ ವಿಶೇಷವಾಗಿ ಕಾಳಜಿ ವಹಿಸಿ ಮಾಡಿದ್ದಾರೆ. ಇವತ್ತು ಗುರುಮಿಟ್ಕಲ್ನಲ್ಲಿ 40,000 ಮಾಡಿದ್ದಾರೆ. ಇದರ ದೇವನಹಳ್ಳಿಯಲ್ಲಿ ನಮ್ಮ ನಿಸರ್ಗ ನಾರಾಯಣ ಸ್ವಾಮಿ ಅವರು ಕೂಡ ಇತ್ತೀಚೆಗೆ ಅದನ್ನ ಪ್ರಾರಂಭ ಮಾಡಿ ಒಂದು 20-25,000 ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಕಡಿಮೆ ಇದೆ. ದಯಮಾಡಿ ನಾನು ಕೈ ಮುಗಿತೀನಿ. ಅದನ್ನ ಗೊತ್ತಿಲ್ಲ ಅಂದ್ರೆ ಈಗ ಅಶ್ವಿನ್ ಕುಮಾರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಅದನ್ನ ತಿಳಿಸ್ತಾರೆ. ಅದನ್ನ ನೀವು ಕೂಡ ಅದನ್ನ ಮಾಡಬೇಕು. ಮತ್ತೆ ಕರ್ನಾಟಕದಲ್ಲಿ ಏನು 25 ವರ್ಷಗಳು ಪಕ್ಷ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಲಿಂದ 8 ವರ್ಷ ಆಡಳಿತ ಮಾಡಿರ್ತಕ್ಕಂಥವರು ಮೊದಲನೆಯವರು ದೇವರಾಜ ಅರಸು ಅವರು ಒಳ್ಳೆ ಆಡಳಿತಗಾರರು, ಒಳ್ಳೆ ಮೇಧಾವಿ, ಬುದ್ಧಿಜೀವಿ. ಅಂತವರು ಕೂಡ ಇಂದಿರಾ ಗಾಂಧಿ ಅವರ ಜೊತೆ ಅವ್ರಿಗೇನೋ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಕೋಪ ಮುನಿಸ್ಕೊಂಡು ಹೊರಗೆ ಬಂದಾಗ ಅವರು ಕೂಡ ಒಂದು ಪಾರ್ಟಿ ಕಟ್ತಾರೆ. ಆ ಪಾರ್ಟಿಯನ್ನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಜಾಸ್ತಿ ದಿವಸ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಅವರು ಕಡೆಗೆ ಕೈ ಬಿಟ್ರು. ಯಡಿಯೂರಪ್ಪನವರು, ಬಂಗಾರಪ್ಪನವರು, ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲವರು ಇವರೆಲ್ಲ ಕೂಡ ಪಕ್ಷಗಳು ಕಟ್ಟಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ದೇವೇಗೌಡರು ಎಷ್ಟು ಗಟ್ಟಿದ್ರು ಅಂತ ಹೇಳಿದ್ರೆ ಇವತ್ತು 25 ವರ್ಷಗಳು ರಾಜಕಾರಣದಲ್ಲಿ ಏಳು ಬೀಳುಗಳು, ಅದರ ದುಷ್ಪರಿಣಾಮಗಳು, ರಾಜಕೀಯ ತಂತ್ರ ಕುತಂತ್ರಗಳು ಇವೆಲ್ಲ ಎದುರಿಸಿಕೊಂಡು ದೇವೇಗೌಡರು 25 ವರ್ಷಗಳ ಕಾಲ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನ ಉಳಿಸಿಕೊಂಡು ಬಂದಿರೋದ್ರಿಂದ ನಾವು ಪಕ್ಷದಲ್ಲಿ ನಿರ್ಣಯ ಮಾಡಿದ್ದೇವೆ 25ನೇ ವರ್ಷದ ರಜತ ಮಹೋತ್ಸವ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕು ಅಂತ ಹೇಳಿ. ನಾನು ಜೆಪಿ ಭವನದಲ್ಲಿ ಒಂದು ರಾಷ್ಟ್ರೀಯ ಪರಿಷತ್ ಸಭೆ ಆಯಿತು. ಆ ಸಭೆಯಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತ ಗಣ್ಯರೆಲ್ಲರೂ ಇದ್ರು. ಆ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಿದೆ, ಮೊದಲನೇ ಒಂದು 25ನೇ ರಜತ ಮಹೋತ್ಸವ ಕಾರ್ಯಕ್ರಮ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದನ್ನ ನಾನು ಹೇಳಿದ್ದೆ. ಹೇಳಿದಂಗೆ ನಾನು 2,000 ಜನ ನಾವು ಸೇರ್ಬೋದು, ನಾನು 1,000ಕ್ಕಿಂತ ಕಡಿಮೆ ಇರಬಾರ್ದು, 1,000ಕ್ಕಿಂತ ಜಾಸ್ತಿ ಇರಬೇಕು ಅನ್ನುವಂತ ಘೋಷಣೆಯನ್ನ ಮಾಡಿದ್ದೆ. ಯಾಕಂದ್ರೆ ನಾನು ಕೋರ್ ಕಮಿಟಿ ಅಧ್ಯಕ್ಷರು ಮಾಡಿರೋದ್ರಿಂದ ನಾನು ಆ ಘೋಷಣೆ ಮಾಡಿ ಅಲ್ಲಿ ನಮ್ಮ ಕ್ಷೇತ್ರದಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ವಿ. ನಿಮ್ಮೆಲ್ಲರ ಸುದೈವ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು 2,000 ಅನ್ಕೊಂಡ್ರೆ ಬಹುಶಃ 3,000-4,000 ಜನ ಆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿ ನಗರ ಭಾಗದಲ್ಲಿ 6 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಮ್ಮ ಪಕ್ಷದ ಬಾವುಟಗಳನ್ನ ಹಿಡಿದು ಎಲ್ಲರೂ ಕೂಡ ಹಿರಿಯರು, ಎಂಟರ್ಟೈನ್ ವಯಸ್ಸಾಗಿರ್ತಕ್ಕಂಥವ್ರು ಕೂಡ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕಿ 6 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಒಂದು ಸಮಾರಂಭವನ್ನ ಮಾಡಿದ್ವಿ. ಆನಂತರ ಸುಮಾರು ಎಲ್ಲಾ ಕಡೆ ಕೂಡ ಇವತ್ತು ಆ ಒಂದು 25 ವರ್ಷ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕಡೆ ಕೂಡ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ. ಇವತ್ತು ಸೇಡಂ ಅಲ್ಲಿ ಇವತ್ತು ಜನರೊಂದಿಗೆ ಜನತಾದಳ ಮತ್ತು ರಜತ ಮಹೋತ್ಸವ ಕಾರ್ಯಕ್ರಮ, ಈ ಎರಡೂ ಕಾರ್ಯಕ್ರಮ ಜಂಟಿಯಾಗಿ ಸುಮಾರು ಒಂದು 15-20 ಸಾವಿರ ಜನ ಇವತ್ತು ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ 9 ಸಮಾವೇಶಗಳನ್ನ ಮಾಡಬೇಕು ಅಂತ ಹೇಳಿ ಪಕ್ಷದ ನಿರ್ಣಯ ಆಗಿತ್ತು. ಮೊದಲನೇ ಸಭೆ ಹಾಸನದಲ್ಲಿ ನಾವು ಮಾಡಿದ್ವಿ. ಅದರಲ್ಲಿ ಎಲ್ಲರೂ ಕೂಡ ನೋಡಿದ್ದೀರಾ, ಸುಮಾರು 2 ಲಕ್ಷ ಜನ ಆ
ಆ ಸಮಾವೇಶದಲ್ಲಿ ಭಾಗವಹಿಸಿ ಆ ಸಮಾವೇಶ ಯಶಸ್ಸಾದ ಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ಕಡೆ ಕೂಡ, ಎಲ್ಲ ಹಳ್ಳಿ ಮೂಲೆಯಲ್ಲಿ ಕೂಡ ನಮ್ಮ JDS ನ ಕಾರ್ಯಕರ್ತರಿಗೆ ಒಂದು ಉತ್ಸಾಹ, ಅವರ ರಕ್ತದಲ್ಲಿ ಒಂದು ಸಂಚಲನ ಉಂಟಾಗಿ ಇವತ್ತು ಬೇರೆ ಬೇರೆ ಕಡೆ, ಮತ್ತೆ ಬಿಜಾಪುರದಲ್ಲಿ ಒಂದು 2-3 ಕ್ಷೇತ್ರದಲ್ಲೇ ನಮ್ಮ ಶಕ್ತಿ ಇರ್ತಕ್ಕಂಥದ್ದು. ಅಲ್ಲಿ ಕೂಡ ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿ ಆ ಕಾರ್ಯಕ್ರಮದ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ನಾವು ಬಂದಿವಿ, ಒಂದು ದಿನಾಂಕ ನಿಗದಿ ಮಾಡಿದ್ವಿ. ಅಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಬಿಜಾಪುರದಲ್ಲಿ ಕೂಡ ಏನು ಅಲ್ಲಿ ಯಶಸ್ಸಾಯಿತು. 3ನೇ ಕಾರ್ಯಕ್ರಮ ಈಗೇನು ಬೆಂಗಳೂರಿನಲ್ಲಿ GBA ಚುನಾವಣೆ ಬರಬಹುದು ಅಂತ ಹೇಳಿ ಮೊನ್ನೆ ನಾವು 22ನೇ ತಾರೀಕು ಅನ್ಸುತ್ತೆ, 22ನೇ ತಾರೀಕು ಅಲ್ಲಿ ಕೂಡ ಬೆಂಗಳೂರು ಮಹಾನಗರದಲ್ಲಿ 1 ಲಕ್ಷ ಜನ ಸೇರಿ ನೈಸ್ ರೋಡ್ ಹತ್ರ ಅಲ್ಲಿ ಕೂಡ ಕಾರ್ಯಕ್ರಮ ಮಾಡಿದ್ವಿ. ಇನ್ನು 6 ಕಾರ್ಯಕ್ರಮ ಮಾಡಬೇಕು, 6 ಸಮಾವೇಶಗಳು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ದೇವನಹಳ್ಳಿಯಲ್ಲಿ ಆ ಒಂದು ಸಮಾವೇಶ ಮಾಡಬೇಕು. ಅವತ್ತೆಲ್ಲರೂ ಕೂಡ ನಾವು ಹೋಗ್ಬೇಕಾಗ್ತದೆ. ಮತ್ತು ಮೈಸೂರಿನಲ್ಲಿ ಒಂದು ಮಾಡ್ಬೇಕಾಗ್ತದೆ, ಮಂಡ್ಯದಲ್ಲಿ ಒಂದು ಮಾಡ್ಬೇಕಾಗ್ತದೆ, ತುಮಕೂರಿನಲ್ಲಿ ಒಂದು ಮಾಡ್ಬೇಕಾಗ್ತದೆ, ಹುಬ್ಳಿ ಧಾರವಾಡದಲ್ಲಿ ಒಂದು ಮಾಡ್ಬೇಕಾಗ್ತದೆ. ಇವೆಲ್ಲ ಕಡೆ ಕೂಡ ನಡೀತಾ ಇದೆ. ಈಗ ನಾವು 7ನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ಪಾಂಡವಪುರ ಅಲ್ಲಿ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ. ಮತ್ತು 8ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಒಂದು 15,000 ಜನ ಸೇರಿ ಅಲ್ಲಿ ಕೂಡ ಒಂದು ಕಾರ್ಯಕ್ರಮ. ಅಂದ್ರೆ ಇದೆಲ್ಲ ಕೂಡ ನೋಡಿದಾಗ ಬಹುಶಃ 2028ರಲ್ಲಿ ನಡೆಯುವಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಈ ಸೂರ್ಯ ಚಂದ್ರ ಇರ್ತಕ್ಕಂಥದ್ದು ಎಷ್ಟು ಸತ್ಯನೋ, ಇವತ್ತು NDA ಸರ್ಕಾರ ಬರ್ತಕ್ಕಂಥದ್ದು ಅಷ್ಟೇ ಸತ್ಯ ಅನ್ನುವಂತ ಮಾತನ್ನ ನಿಮಗೆ ಇವತ್ತು ನಾನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಇವತ್ತು ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ನಮಗೆ ದೇವರಾಜಣ್ಣವರು, ಅಶ್ವಿನ್ ಕುಮಾರ್ ಅವರು ತಿಳಿಸ್ತಾರೆ. ನಾನು ಊರು ಬಿಟ್ಟು ಹೋಗಿದ್ದಾರೆ, ಕಾಂಗ್ರೆಸ್ನವರು ಊರು ಬಿಟ್ಟು ಹೋಗಿರ್ತಾರೆ, ಅವರು ಹಿಂಗೆ ವ್ಯಾಪಾರಕ್ಕೆ ಹೋಗಿರ್ತಾರೆ ಅಥವಾ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾರೆ, ಎಲ್ಲೋ ಕೂಲಿಗೆ ಹೋಗಿರ್ತಾರೆ, ಅವ್ರು ನಮ್ಗೆ ವೋಟ್ ಹಾಕೋದಿಲ್ಲ. ನೀವು ಆ ಪಟ್ಟಿಯನ್ನು ತಗೊಂಡು ಅದನ್ನ ಡಿಲೀಟ್ ಮಾಡಿಸುವಂತ ಕೆಲಸ ನೀವು ಮಾಡ್ಬೇಕು. ಯಾಕಂದ್ರೆ ಇಲ್ಲೂ ಇಟ್ಕೊಂಡಿರ್ತಾರೆ, ಅಲ್ಲೂ ಇಟ್ಕೊಂಡಿರ್ತಾರೆ. ಅವರು ನಿಮ್ಗೆ ಗ್ರಾಮ ಪಂಚಾಯತಿಗೂ ಹೊಡೆತ ಬೀಳುತ್ತೆ, ನಗರಸಭೆಗೂ ಹೊಡೆತ ಬೀಳುತ್ತೆ, MLAಗೂ ಹೊಡೆತ ಬೀಳುತ್ತೆ, MP ಗೂ ಹೊಡೆತ ಬೀಳುತ್ತೆ. ನಮ್ಗೆ ಹೊಡೆತ ಬೀಳೋದೇ ಬೇಡ, ಕಟ್ ಮಾಡ್ಬಿಡಿ, ಡಿಲೀಟ್ ಮಾಡಿಸ್ಬಿಟ್ರೆ ಮುಕ್ತವಾಗಿರ್ತದೆ ವೋಟರ್ ಲಿಸ್ಟ್. ಈಗ ನೀವು ನೋಡಿ, 1,000 ಇರ್ತಕ್ಕಂಥ ಎಲೆಕ್ಷನ್ ದಿವಸ ಒಂದು 700-800 ಪೋಲಿಂಗ್ ಆಗಿರ್ತದೆ. ಆದ್ರೆ 200 ಯಾವುದು? ಆ 200 ಯಾವುದು? ಆದ್ರೆ 200 ಸತ್ತೋಗಿರ್ತಾರೆ, 200 ಡಬಲ್ ಔಟ್ ಇರ್ತದೆ, ಅವ್ರಿಗೆ ಎಲ್ಲ ಅನುಕೂಲ ಇರ್ತದೆ, ಅಲ್ಲಿ ಓಟ್ ಹಾಕಿರ್ತಾರೆ, ಇಲ್ಲಿ ಬರೋದಾಗಿರಲ್ಲ, ಬರೋದು ಬೇಡ, ಆಗೋದು ಬೇಡ, ಟೋಟಲ್ ಡಿಲೀಟ್ ಮಾಡಿಸ್ಬಿಟ್ರೆ ನಾವು ಕ್ಲಿಯರ್ ಆಗಿರ್ತೀವಿ. ಹಾಗಾಗಿ ಚುನಾವಣೆಗಳಲ್ಲಿ ಕೂಡ ನಾವು ಗೆಲ್ಲುವಂತದಕ್ಕೆ ಹೆಚ್ಚು ಅವಕಾಶಗಳಿರ್ತವೆ. ಇನ್ನೂ ಹೆಚ್ಚಿನ ವಿಚಾರಗಳು ನಾನು ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಇದೆ, ಅರ್ಧ ಗಂಟೆ ಇರ್ತೀನಿ. 12:45 ಹೊರಡ ನಾನು 12:45 ಕೂಡ ನಾನು ಕೂಡ ಇವ್ರ ಮಾತುಗಳನ್ನ ಕೇಳಿಸ್ಕೊಂಡು 12:45 ಹೊರಡ್ತೇನೆ. ಮತ್ತೊಮ್ಮೆ ನಾನು ಕೈ ಮುಗಿತೀನಿ, ಯಾರು ನೀವು ಹೋಗ್ಬಾರ್ದು, ಇವ್ರ ಮಾತುಗಳು ಕೇಳಿಸ್ಕೊಂಡು ಕಡೆ ಊಟ ಮಾಡ್ಕೊಂಡು ಹೋಗಿ. ಮತ್ತೆ ಇದು ನಮ್ಗೆ ಗೊತ್ತಾಗುತ್ತೆ, ಆ ಚುನಾವಣಾ ಆಯೋಗ ಏನ್ ಆದೇಶ ಮಾಡುತ್ತೆ ಕರ್ನಾಟಕದಲ್ಲಿ, ನಿಮ್ ಪ್ರತಿಯೊಂದು ಬೂತ್ಗೂ ಕಾಂಗ್ರೆಸ್ ನಿಂದ ಒಬ್ಬ ಏಜೆಂಟ್ ಇರ್ತಾರೆ, ನಮ್ಮಂತ ಒಂದು ಏಜೆಂಟ್ ಇರ್ತಾರೆ, ಬಿಜೆಪಿಯಿಂದ ಇರ್ತಾರೆ. ಅವರ ಕೆಲಸ, ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡುವಂತದ್ದಾಗಬೇಕು. ಮತ್ತು ಆ ಲಿಸ್ಟ್ ಎಲ್ಲ ಆದ್ಮೇಲೆ ಆ ಬೂತ್ ಲೆವೆಲ್ ಏಜೆಂಟ್ಸ್ ಯಾರು ಇರ್ತಾರೆ ಅದೆಲ್ಲ ಒಂದು ಕೊಟ್ಟು ನಾವು ಅಲ್ಲಿ ಕಳಿಸಿದ್ರೆ, ಅಲ್ಲಿಂದ ಪ್ರತಿಯೊಂದು ಬೂತ್ಗೂ BLO ಅಧಿಕಾರಿ ಇರ್ತಾರೆ, ಅಧಿಕಾರಿ ನಿಮ್ಮನ್ನ ಸಂಪರ್ಕ ಮಾಡ್ತಾರೆ. 1 ತಿಂಗಳ ಕೆಲಸ ಮಾಡ್ತಾರೆ BLO, 1 ತಿಂಗಳು. ಆ 1 ತಿಂಗಳಲ್ಲಿ ನೀವು ಯಾವತ್ತು ಇರ್ತೀರೋ ನೀವು ಅವರ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು, ಅಕಸ್ಮಾತ್ ಏನಾದ್ರು BLOಗಳು ನಿಮಗೆ ಸ್ಪಂದಿಸಲಿಲ್ಲ, ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ನಿಮಗೆ ಸ್ಪಂದಿಸಲಿಲ್ಲ, ನಾವು ಹೇಳಿದ ಮಾತು ಕೇಳ್ತಾ ಇಲ್ಲ ಇವರು ಅಂತ ಹೇಳಿದ್ರೆ, ಆ ರೀತಿ ಏನಾದ್ರು ಇದ್ರೆ ನೀವು BLA 1 ಇರ್ತಾರೆ, ನಮ್ಮ ಮುನಿಯನ್ ರೆಡ್ಡಿ ಅವ್ರನ್ನ ಮಾಡಿದ್ವಿ, ಮುನಿಯನ್ ರೆಡ್ಡಿ ಅವ್ರನ್ನ BLA 1 ಮಾಡಿದ್ವಿ, ಇವ್ರ ಗಮನಕ್ಕೆ ತನ್ನಿ ಈ ತರ ಸ್ಪಂದಿಸ್ತಾ ಇಲ್ಲ ಅಂತ, ಅಥವಾ ನನ್ನ ಗಮನಕ್ಕೆ ತಂದ್ರೆ ನಾನು DC ಅವ್ರಿಗೂ ಮಾತಾಡ್ತೇನೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಚುನಾವಣಾ ಆಯುಕ್ತರು ಸಂದ್ರೇಶಿ ಅಂತ ಚುನಾವಣಾ ಆಯುಕ್ತರಿದ್ದಾರೆ, ಅವರು ನಾನು ಮಾತಾಡ್ತೇನೆ. ಸ್ಪಂದಿಸಿಲ್ಲ ಅಂದ್ರೆ ಅದನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ನಿಮ್ಗೆ ಸ್ಪಂದಿಸಿಲ್ಲ ಅಂದ್ರೆ, ಆದ್ರೆ ಇಲ್ಲ ನೀವು ನಿರಂತರವಾಗಿ ನಿಮ್ಗೆ ಗೊತ್ತಿರೋದೇ ಇರ್ತಾರೆ, ನಿಮ್ಗೆ ಗೊತ್ತಿರೋ BLO ಇರ್ತಾರೆ, ನಿಮ್ಗೆ ಗೊತ್ತಿರುವ BLO ಇರೋದ್ರಿಂದ ನೀವು ಸಂಪರ್ಕ ಜೊತೆಯಲ್ಲಿ ಸಾಧಿಸಿಕೊಂಡು ನಮ್ಗೆ ಏನೇನು ಕೆಲಸಗಳು ಆಗ್ಬೇಕಾಗಿದೆ ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟು ಅದನ್ನೆಲ್ಲ ಮಾಡ್ಕೊಬೇಕು. ಅಕಸ್ಮಾತ್ ಆಗಿ ಕೆಲವರು ಕಾಂಗ್ರೆಸ್ ಪಕ್ಷದವರೇ ಆಗಿ ಅವರು ಕಾರ್ಯವೈಖರಿ ಆಗಿರ್ತದೆ, ಅಂತ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಂದ್ರೆ ನಾವು ಅವರನ್ನ ಬದಲಾವಣೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತೇವೆ.
ಇಷ್ಟು ಕೆಲಸ ಇವತ್ತು ಇವರ ಮಾತುಗಳೆಲ್ಲ ಕೇಳಿ ಮತ್ತು ಅನಂತರ ಊಟ ಕೂಡ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಇವತ್ತು ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ದೇವರಾಜಣ್ಣವರಿಗೂ ಅಶ್ವಿನ್ ಕುಮಾರ್ ಅವ್ರಿಗೂ ಬೆಂಗಳೂರು ನಾಗರಿಕರು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸಬೇಕು. ಅದಕ್ಕೆ ಹೆಚ್ಚು ಸಹಕಾರಿಯಾಗುವಂತ ವಿಚಾರಗಳನ್ನ ತಿಳಿಸ್ತಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಕೇಳಬೇಕು ಮತ್ತು ನಾನು ಇನ್ನೂ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಹೊರಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮ ಜನಪ್ರಿಯ ಮಾಜಿ ಶಾಸಕರು ಕೋರ್ಕಮಿಟಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಸಾಹೇಬರು ಬಹಳಷ್ಟು ವಿಷಯಗಳನ್ನ ವಿಸ್ತಾರವಾಗಿ ತಿಳಿಸಿದ್ದಾರೆ. ಈಗ ತಡವಾಗಿ ಬಂದಿರತಕ್ಕಂಥ ಮಾಧ್ಯಮ ಧನ್ಯವಾದಗಳು ಅಶ್ವಿನ್ ಸರ್, ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ರಿ. ಈಗ ನಮ್ಮ ವಕ್ತಾರರಾದ ಜಯರಾಜ್ ಸರ್ ಅವರು ಬಹಳಷ್ಟು ವಿಷಯಗಳನ್ನು ತಿಳಿಸ್ತಾರೆ, ಕೇಳಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ದಯಮಾಡಿ ವಿಷಯ ಗಂಭೀರವಾಗಿದೆ. ಎಲ್ಲರೂ ಸಹ ತಮ್ಮ ಮೊಬೈಲ್ ಮ್ಯೂಟ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಹುಶಃ ಒಂದು 30ರಿಂದ 35 ನಿಮಿಷ ಸಮಯ ತಗೊಂಡು ಬಹುಶಃ ಇದನ್ನು ಮುಗಿಸ್ತೀವಿ. ಇದನ್ನು ಸಹಕರಿಸಿದ್ರೆ ಬಹುಶಃ ಇದು ಈಗಾಗಲೇ ಅಶ್ವಿನ್ ಹೇಳಿದ ಹಾಗೆ ಎಷ್ಟು ಮಟ್ಟಿಗೆ ಇದು ಸಹಕಾರಿ ಪಕ್ಷವನ್ನು ಕಟ್ಟಲಿಕ್ಕೆ ಅನ್ನೋದು ಅಷ್ಟೇ ಅಲ್ಲದೆ ನಾನು ವೈಯಕ್ತಿಕವಾಗಿ ಬೆಳೀಲಿಕ್ಕೆ ಈ SIR ಎಷ್ಟು ಮಟ್ಟಿಗೆ ಸಹಾಯ ಆಗುತ್ತೆ ಅದು ಅತಿ ಮುಖ್ಯ ಆಗುತ್ತೆ. ಸಭಾಪತಿಗಳು ಮಾಡಿದ್ರಿ. ಈಗಾಗಲೇ ನೀವು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣಾರೆಡ್ಡಿ ಅವ್ರನ್ನ